ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಈ ವಾರ ಶಿಶಿರ್ ಶಾಸ್ತ್ರಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಶಿಶಿರ್ ಬಿಗ್ ಬಾಸ್ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಗುರುತಿಸಿಕೊಂಡಿದ್ರು. ಆದರೆ ಕಳೆದ 2 ವಾರ ಶಿಶಿರ್ ಆಟ ಡಲ್ ಆಗಿತ್ತು. ಶಿಶಿರ್ ಹೆಚ್ಚಾಗಿ ಐಶ್ವರ್ಯ, ಮೋಕ್ಷಿತಾ ಮತ್ತು ಚೈತ್ರಾ ಕುಂದಾಪುರ ಜೊತೆಯಲ್ಲೇ ಇರ್ತಾ ಇದ್ರು. ಇದರಿಂದಲೇ ಹಲವು ಬಾರಿ ಮನೆಯವರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಶಿಶಿರ್ ಕೆಲವು ವಾರಗಳಿಂದ ಟಾಸ್ಕ್ಗಳಲ್ಲಿಯೂ ಅಂಥ ಪ್ರದರ್ಶನ ತೋರಿಸಿಲ್ಲ. ಅದರಲ್ಲೂ ಗೌತಮಿ ಎದುರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಒಂದೇ ಒಂದು ಬಾಲ್ ಹಾಕಲಾರದೆ ವಿಫಲರಾದರು. ಇನ್ನು ಶಿಶಿರ್ ಅವರ ಈ ಬದಲಾವಣೆಗಳೇ ಅವರ ಎಲಿಮಿನೇಷನ್ಗೆ ಕಾರಣವಾಯಿತೇನೋ ಅನ್ನೋದು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯವಾಗಿದೆ. ಶಿಶಿರ್ ಎಲಿಮಿನೇಟ್ ಆದ ಸಂಗತಿ ಹೊರಬೀಳ್ತಾ ಇದ್ದಂತೆ ಬಿಗ್ ಬಾಸ್ನಿಂದ ಅವರು ಪಡೆದ ಸಂಭಾವನೆ ವಿಚಾರ ಕೂಡ ವೈರಲ್ ಆಗ್ತಾ ಇದೆ. ಶಿಶಿರ್ ಬಿಗ್ ಬಾಸ್ ಸಂಭಾವನೆ ವಾರಕ್ಕೆ 50,000 ರೂಪಾಯಿ ಅಂತ ಕೆಲವು ವರದಿಗಳಲ್ಲಿ ಹೇಳಲಾಗಿದೆ. ಈ ಪ್ರಕಾರ 11 ವಾರಗಳಿಗೆ ಒಟ್ಟು 5,50,000 ರೂಪಾಯಿ ಸಂಭಾವನೆ ಪಡೆದಂತಾಗುತ್ತೆ. ಇದರ ಜೊತೆಗೆ 2 ಲಕ್ಷ ರೂಪಾಯಿ ಬಹುಮಾನದ ಮೊತ್ತ ಸೇರಿ ಒಟ್ಟು 7.5 ಲಕ್ಷ ರೂಪಾಯಿ ಹಣವನ್ನು ಶಿಶಿರ್ ಬಿಗ್ ಬಾಸ್ನಿಂದ ಪಡೆಯುವಂತಾಯಿತು. ಇದು ವರದಿಗಳು ಮತ್ತು ವೈರಲ್ ಸಂಗತಿಗಳನ್ನು ಆಧರಿಸಿ ಬರೆದ ಸಂಭಾವನೆಯಾಗಿದೆ. ಇದು ಯಾವುದೇ ರೀತಿಯ ಅಧಿಕೃತ ಮಾಹಿತಿಯಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.